ಈಗ ವೆಸ್ಟ್ ಬೆಂಗಾಲಲ್ಲಿ, ಬಿಹಾರಲ್ಲಿ ಏನ್ ಮಾಡಿದ್ದಾರೆ? ಯಾರು ಈ ಫುಡ್ ಆಕ್ಟ್ ಯಾರು ತಂದಿದ್ದು? ಮನಮೋಹನ್ ಸಿಂಗ್ ಅವರು ತಂದ್ರು. ಎಲ್ಲರಿಗೂ ಪಡಿತರ ಚೀಟಿ ಕೊಡಬೇಕು ಅಂತ ಹೇಳಿದ್ರು. ಅವರೇನು ಕಾನೂನು ಮಾಡಿಬಿಟ್ಟಿದ್ದಾರೆ. ಯಾರಿಗೆ ಮತದಾನ ಇಲ್ಲ ಆ ಫುಡ್ ಅನ್ನ ಕಿತ್ತಾಕ್ತೀವಿ ಅಂತೇಳಿ ಆದೇಶ ಕೊಟ್ಬಿಟ್ಟಿದ್ದಾರೆ. ಬಿಹಾರಲ್ಲೂ ಕೊಟ್ಟಿದ್ದಾರೆ. ನಿಮಗೆ ಬೇಕಾದ್ರೆ ಆದೇಶದ ಪ್ರತಿಯನ್ನು ಕೊಡ್ತೇವೆ. ಅದಕ್ಕೆ ನಾನು ಜನರಿಗೆ, ಯಾಕೆಂದ್ರೆ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. 5 ಗ್ಯಾರಂಟಿ ಯಾಕೆ ಕೊಟ್ಟರೆ ನಾವು ಇವತ್ತು ಏನು ಹಣ ದುಬ್ಬರ ಆಗ್ತಾ ಇದೆ, ಏನು ಬೆಲೆ ಏರಿಕೆ ಏನಾಗ್ತಾ ಇದೆ, ಆದಾಯ ಏನು ಕಡಿಮೆ ಆಗ್ತಾ ಇದೆ, ಪ್ರತಿ ಹಂತದಲ್ಲೂ ಕೂಡ ಏನಾಗ್ತಾ ಇದೆ, ಇದಕ್ಕೆ ಸಹಾಯ ಆಗಬೇಕು ಅಂತೇಳಿ ನಾವು ಇಂಥ ಒಂದು ದೊಡ್ಡ ಗ್ಯಾರಂಟಿ ತೀರ್ಮಾನ ಮಾಡಿದ್ವು. ನಾವು ಮಾಡಿದ ತೀರ್ಮಾನ ಇವತ್ತು ಬಿಜೆಪಿಯವರು, ಕೇಂದ್ರ ಸರ್ಕಾರ, ಎನ್ಡಿಎ ಸರ್ಕಾರ, ಇದು ಕಾಂಗ್ರೆಸ್ ಅವರು ಮಾಡಂತ ಒಂದು ತೀರ್ಮಾನದಲ್ಲಿ ಅರ್ಥ ಇದೆ ಅಂತೇಳಿ ಅವರು ಕೂಡ ಅಳವಡಿಸಿಕೊಂಡು ಅವರೆಲ್ಲ ಎಲೆಕ್ಷನ್ ಅಲ್ಲಿ ಕೂಡ ಘೋಷಣೆ ಮಾಡಿ ಒಂದೊಂದು ತಿಂಗಳು ಮುಂಚಿತವಾಗಿ 10 ತಿಂಗಳದು ದುಡ್ಡನ್ನು ಒಂದೇ ಸತಿ 10,000, 20,000 ಎಲ್ಲ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾವು ಕರ್ನಾಟಕ ಒಂದು ಮಾಡಲ್ಲು. ಇವತ್ತು ನಾವು ಏನು ಅಡ್ವರ್ಟೈಸ್ಮೆಂಟ್ ಏನು ಕೊಟ್ಟಿದ್ದೀವಿ, ಏನು ನಾವು ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ, ಇದು ನನ್ನ ವೈಯಕ್ತಿಕವಾದ ವಿಚಾರ ಇಲ್ಲ. ಈ ರಾಜ್ಯದ ಒಬ್ಬ ಸರ್ಕಾರ ನಡೆಸ್ತಾ ಇರುವಂತ ಒಬ್ಬ ಮುಖ್ಯಸ್ಥನಾಗಿ ನಾನು, ಡಾಕ್ಟರ್ ಪರಮೇಶ್ವರ್, ನಮ್ಮ ಮಂತ್ರಿಗಳು, ನಮ್ಮ ಶಾಸಕರಿಗೆ ಎಲ್ಲ ಜನರಿಗೂ ಕೂಡ ನೀವು ಮತದಾನದ ಹಕ್ಕನ್ನು ಕೊಡಿಸಿ ಅಂತೇಳಿ ಫಸ್ಟ್ ಟೈಮ್ ನಾವು ಪ್ರತಿ ಒಂದು ಬೂತ್ನಲ್ಲೂ ಕೂಡ ಅವರಿಗೆ ಹೆಲ್ಪ್ ಡೆಸ್ಕ್ ನಾವು ಮಾಡ್ತಾ ಇದ್ದೀವಿ. ಇದಕ್ಕಿನ್ನ ಯಾವ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ? ಸೊ ನಾವು ಮಾಡಿರೋಂಥ ಕೆಲಸಕ್ಕೆ ಅವರು ಅಭಿನಂದನೆ ಸಲ್ಲಿಸಬೇಕು. ಇಡೀ ಚುನಾವಣಾ ಆಯೋಗ ಅಭಿನಂದಿಸಿದೆ. ಬದಲಿ ತನಿಖೆ ಮಾಡಲಿ, ಏನ್ ಬೇಕಾದ್ರೂ ಮಾಡಲಿ. ಯಾರೋ ಹೋಗಿ BLAಗಳಂತ ನಮ್ಮ ಪ್ರತಿನಿಧಿಗಳ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಕಾನ್ಸ್ಟಿಟ್ಯೂಷನ್ ಅಲ್ಲಿ BLAಗಳಿಗೆ ಅಪಾಯಿಂಟ್ ಮಾಡಕ್ಕೆ ಅವಕಾಶ ಇದೆ. ಅವ್ರಿಗೆ ಕೆಲವು ಕಡೆ ಎಲ್ಲ ಹೋಗಿ ಜಾಗೃತಿ ಮೂಡಿಸ್ತಾ ಇರ್ಬೋದು. ಆ ಮೂಡಿಸುವಂತ ಕೆಲಸ ಅವ್ರು ಮಾಡ್ತಾ ಇರ್ಬೋದು. ನಾನು ಎಲ್ಲ MLAಗಳಿಗೆ, ಡಿಫೆಂಡ್ ಕ್ಯಾಂಡಿಡೇಟ್ಗೆ, ನಮ್ಮ ಪಾರ್ಟಿಯವರಿಗೆಲ್ಲ ಕರೆದು ಹೇಳಿದ್ದೀನಿ, ಹುಷಾರಪ್ಪ, ನಿಮ್ಮ ಮತದ ಹಕ್ಕು, ದೊಡ್ಡ ಸಂಚು ನಡೀತಾ ಇದೆ ಬೇರೆ ರಾಜ್ಯದಲ್ಲಿ ಇರೋ ತರ, ನೀವು ಹುಷಾರಾಗಿರಿ ಅಂತ ನಾನು ಹೇಳಿದ್ದೇನೆ. ತಪ್ಪೇನಿದೆ ಅದು? ಇದು ನನ್ನ ಡ್ಯೂಟಿ ಅಲ್ವಾ? ನಿಮ್ಮ ಓಟ್ ಉಳಿಸುವಂತದ್ದು ಡ್ಯೂಟಿ ಅಲ್ವಾ? ನಿಮ್ ರಕ್ಷಣೆ ಮಾಡಬೇಕಾದಂತ ಡ್ಯೂಟಿ ಅಲ್ವಾ? ನಿಮ್ಗೇನು ನಾವು ಸರ್ಕಾರದ ಸೌಲಭ್ಯಗಳನ್ನು ಕೊಡ್ತಾ ಇದೀವಿ, ಬಡವರಿಗೆ ಅದನ್ನೆಲ್ಲ ಕೊಡಬೇಕಾದ ನಮ್ಮ ಡ್ಯೂಟಿ ಅಲ್ವಾ? ಇದ್ರ ಬಗ್ಗೆ ನಮ್ಮ ಆಲೋಚನೆ ಇದೆ. ಪಾಪ ಅವ್ರು ರಾಜಕಾರಣ ಮಾಡ್ತವ್ರೆ, ರಾಜಕಾರಣ ಮಾಡೋರಿಗೆ ಬೇಡನಕ್ಕಾಗ್ತದ? ಟೀಕೆ ಮಾಡ್ತಾ ಇದ್ದಾರೆ, ಟೀಕೆ ಮಾಡೋರಿಗೆ ಬೇಡನಕ್ಕಾಗ್ತದ? ಎಲಬಿಲ್ಲ ನಾಲಿಗೆ ಮಾಡಲಿ. ನಾನು ಹೇಳಿದ್ದೇನೆ ಹಿಂದೆ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತ. ಸೊ ಅವ್ರು ಮಾಡೋಂಥ ಟೀಕೆಗಳ ಸತ್ತೋಗ್ತವೆ, ನಾವು ಮಾಡೋಂಥ ಕೆಲಸ ಉಳಿತದೆ. ಈ ರಾಜ್ಯದ ಮತದಾರರಿಗೆ ಎಲ್ಲರೂ ಕೂಡ ಹಕ್ಕನ್ನು ಕೊಡಬೇಕು ಅನ್ನೋದು ನಮ್ಮ ಸರ್ಕಾರದ ಏನು. ನಾವು ಇದನ್ನ ನಮ್ಮದೇ ಆದಂತಹ ವಿರೋಧ ಇದ್ರೂ ಕೂಡ ನಾವು ಇದಕ್ಕೆ ಗೌರವ ಕೊಡಬೇಕು ಅಂತೇಳಿ ಸಂವಿಧಾನದಲ್ಲಿ ರಕ್ಷಣೆಯ ಮತದಾನದ ಹಕ್ಕನ್ನ ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದೀವಿ. ಆ ಡ್ಯೂಟಿ ನಾವು ಮಾಡ್ತೀವಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಅವರು ದೂರು ಕೊಟ್ಟಿದೆ ಸರ್ ಚುನಾವಣಾ ಆಯೋಗಕ್ಕೆ. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ. ಈಗ ಸ್ಥಗಿತ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ನಾನು ಪರಮೇಶ್ವರ್ ಅವರು, ಅದು ನಮ್ಮ ಡ್ಯೂಟಿ ಅಲ್ಲ. ನಾನು ಪರಮೇಶ್ವರ್ ಅವರು ಮತ್ತು ಆ ಭಾಗದ ಮಂತ್ರಿಗಳು ನಾವೆಲ್ಲ ಈಗ ಬೀದರ್ಗೆ ಹೋಗ್ತಾ ಇದೀವಿ. ಅನುಭವ ಮಂಟಪ, ಫಸ್ಟ್ ಅಲ್ಲಿ ಅನುಭವ ಮಂಟಪ ಇಡೀ ಪ್ರಪಂಚದಲ್ಲೇ ಮೊದಲನೇ ಅದು ಅನುಭವ ಮಂಟಪ ಬಸವಣ್ಣವರು ಮಾಡಿದಂತ ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿ ಕೆಲವು ಗಂಟೆಗಳ ಸ್ಪೆಂಡ್ ಮಾಡ್ತಾ ಇದೀವಿ. ಅದಾದ ಮೇಲೆ ನಾವು ಹೋಗಿ ಗುಲ್ಬರ್ಗಾ ಡಿವಿಷನ್ನ ಮಳೆ ವಿಚಾರ ಏನಿದೆ, ಸಮಸ್ಯೆ ಏನು ವಿಚಾರ ಇದೆ ಆಲಿಸಿ ಅವರಿಗೆ ಮಾರ್ಗದರ್ಶನ ಕೊಡುವಂತ ಕೆಲಸ ಮಾಡ್ತಾ ಇದೀವಿ. ಈಗೇನೋ ಸ್ವಲ್ಪ ಈ ತುಂಗಭದ್ರಾಗೆ ಮತ್ತು ಆಲ್ಮಟ್ಟಿಗೆ ಸ್ವಲ್ಪ ಒಳಹರಿವು ಬರ್ತಾ ಇದೆ. ಅದನ್ನು ಕೂಡ ನಾನು ಗಮನಿಸಿದ್ದೇನೆ. ಅದು ಕೂಡ ಅಲ್ಲಿ ರಿವ್ಯೂ ಮಾಡ್ತೇನೆ. ಮಾಡಿ ಏನು, ಯಾಕೆಂದ್ರೆ ಕೆರೆಗಳಿಗೆ ಕುಡಿಯೋ ನೀರಿಗೆ ಬಹಳ ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಆ ಕೆಲಸದ ಬಗ್ಗೆ ನಾನು ಏನು ಹೇಳಬೇಕು ಖಂಡಿತ ನಾವೆಲ್ಲ ಸೇರಿ ಮಾಡ್ತೀವಿ.